ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತು ಭೀಮನ ಅಮಾವಾಸ್ಯೆ. ಇವತ್ತು ನಾನು ಅಂದ್ಕೊಂಡಿದ್ದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಸೊ ಬೆಳಗ್ಗೆನೇ ಎದ್ದು ಬಟ್ಟೆನೆಲ್ಲ ಹಾಕಿ ತಿಂಡಿ ಮಾಡಿ ಮನೆಯೆಲ್ಲನೂ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಒಂದು 12 ಗಂಟೆಗೆಲ್ಲ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಮನೆಯವರು ಇಲ್ಲ, ಬೇಡ, ಇವತ್ತು ಲೇಬರ್ ಬರ್ತಾರೆ, ಸ್ವಲ್ಪ ಕೆಲಸಗಳಿದೆ, ಇವತ್ತು ಆಗೋದಿಲ್ಲ ಅಂತ ಹೇಳಿದ್ರು. ಸರಿ, ಹೇಗಿದ್ರು ನಾನು ಕೂಡ ಇನ್ನೂ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಒಬ್ಬರು ಲೇಬರ್ನ ನಾನು ಕೂಡ ಬರೋದಕ್ಕೆ ಹೇಳಿದ್ದೀನಿ. ಅಂದರೆ ಮನೆ ಹೊರಗಡೆ ಮಾಡೋದಕ್ಕೆ, ಮನೆ ಒಳಗಡೆ ಮಾಡೋ ಕೆಲಸಗಳಿಗೆ ನಾನು ಯಾರನ್ನೂ ಲೇಬರ್ನ ಕರ್ಕೊಳ್ಳೋದಿಲ್ಲ. ಅವರು ಹೇಗೆ ಅಂತ ಅಂದರೆ, ನಾವೇನೋ ಒಂದು ಹೇಳಿದ್ರೆ ಅವರೇ ಇನ್ನೊಂದು ಮಾಡಿರ್ತಾರೆ. ಅದ್ರ ಬದಲಾಗಿ ನಾವೇ ನಿಧಾನವಾಗಿ ಟೈಮ್ ತೊಗೊಂಡು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಸೊ ಮನೆ ಒಳಗಡೆಗೆ ನನಗೆ ಯಾರೂ ಬೇಡ, ಬಟ್ ಹೊರಗಡೆ ಮಾಡೋದಕ್ಕೆ ಸ್ವಲ್ಪ ಬೇಕಾಗ್ತಾರೆ. ಯಾಕಂದರೆ ಒಳಗಡೆ ಮಾಡೇ ಸಾಕಾಗಿರ್ತೀನಿ ಅಲ್ವಾ. ಒಬ್ಬರು ಲೇಬರ್ಗೆ ಹೇಳಿದ್ದೀನಿ ಬನ್ನಿ ಅಂತ ಹೇಳಿಬಿಟ್ಟು, ಗೊತ್ತಿಲ್ಲ ಅವರು ಎಷ್ಟೊತ್ತಿಗೆ ಬರ್ತಾರೆ ಅಥವಾ ಬರ್ತಾರೋ ಏನೋ, ಇನ್ನೂ ಗ್ಯಾರಂಟಿನೇ ಇಲ್ಲ. ಸೊ ನೋಡಬೇಕು ಎಲ್ಲಿಂದ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಅದನ್ನು ಬಟ್ಟೆ ಒಗೆದು ಸ್ವಲ್ಪ ತಿಂಡಿ ಎಲ್ಲ ಮಾಡಿ ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಡೈಲಿ ಇದೇ ಒಂದು ಕನ್ಫ್ಯೂಷನ್ಸಲ್ಲಿ ಇರ್ತೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ? ಮನೆ ಹೊರಗಡೆ ಕ್ಲೀನ್ ಆದರೆ ಮನೆ ಒಳಗಡೆ ಆರಾಮಾಗಿ ನಾನು ಕ್ಲೀನ್ ಮಾಡ್ಕೊಬೋದು. ಸೊ ನೋಡೋಣ, ಲೇಬರ್ ಬರಲಿಲ್ಲ ಅಂದರೆ ಮನೆ ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋದನ್ನು ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಹಬ್ಬಕ್ಕೆ. ಸೊ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಭಾನುವಾರ, ಭೀಮನ ಅಮಾವಾಸ್ಯೆನೂ ಕೂಡ ಇದೆ. ಭೀಮನ ಅಮಾವಾಸ್ಯೆ ಅಂದರೆ ನಾನು ಯೂಶ್ವಲಾಗಿ ಏನೂ ಮಾಡೋದಿಲ್ಲ. ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಯಾಕಂದರೆ ಇವತ್ತು ಸ್ವಲ್ಪ ಲೇಬರ್ಗಳು ಬರ್ತಾರೆ. ಮನೆ ಹೊರಗಡೆಯಿಂದ ಕ್ಲೀನ್ ಮಾಡಿಕೊಂಡು ಮನೆ ಒಳಗಡೆ ಆಮೇಲೆ ಕ್ಲೀನ್ ಮಾಡೋಣ ಅಂತ ಇವತ್ತು. ಸೊ ರೆಗ್ಯುಲರಾಗಿ ಒಬ್ಬರು ಬರ್ತಾರೆ ಅಲ್ವಾ, ಅವ್ರು ಇವತ್ತು ಒಂದೇ ದಿನ, ನಾಳೆಯಿಂದ ಅವರು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಗುರುವಾರದವರೆಗೂ ಅವರು ಸಿಗೋದಿಲ್ಲ. ಅವ್ರು ಬರೋವರೆಗೂ ನಾನು ವೆಯ್ಟ್ ಮಾಡೋದಕ್ಕಾಗಲ್ಲ. ಹಾಗಂತ ಒಬ್ಬಳೇ ಕೆಲಸ ಮಾಡೋದಕ್ಕಾಗಲ್ಲ. ಹೊರಗಡೆ ಏನು ಧೂಳೆಲ್ಲ ಇದೆ, ಸೊ ಅದನ್ನೆಲ್ಲ ತೆಗೆದ್ರೆ ಮನೆ ಒಳಗಡೆ ಧೂಳು ತೆಗೆದಾಗ ಸರಿ ಹೋಗುತ್ತೆ. ಇಲ್ಲಾಂದರೆ ಮನೆ ಒಳಗಡೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಹೊರಗಡೆ ಕ್ಲೀನ್ ಮಾಡೋದಕ್ಕೆ ಹೋದಾಗ ಅದು ಮನೆಯೊಳಗೆ ಮತ್ತೆ ಧೂಳು ತುಂಬಿಕೊಳ್ಳುತ್ತೆ. ಸೊ ಅದಕ್ಕೆ ಬೇಡ, ಮೊದಲು ಹೊರಗಡೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಮನೆ ಒಳಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು. ಸೊ ಕ್ಲೀನಿಂಗ್ ಇದೆ. ಇವಾಗ ರೊಟ್ಟಿ ಹಾಕಬೇಕು. ರೊಟ್ಟಿ ಹಾಕಿ ರೊಟ್ಟಿ ತಿಂದ್ಬಿಟ್ಟು ಅವ್ರು ಬರೋದ್ರೊಳಗೆ ಅಷ್ಟೊತ್ತಿಗೆ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅವ್ರು ಬರಲಿಲ್ಲ ಅಂತ ಅಂದರೆ ಸೊ ಹೊರಗಡೆದೇನಿದೆ ಅದೆಲ್ಲನೂ ಕೂಡ ತೆಗೆದು, ಕನ್ಫ್ಯೂಷನ್ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋದು, ಏನು ಮಾಡೋದು ಅಂತ ಹೇಳಿ. ಒಂದೇ ವಾರ ನನಗೆ ಕ್ಲೀನಿಂಗ್ ಏನಿದ್ರೂ ಇರೋದು. ಸೊ ನೆಕ್ಸ್ಟ್ ವೀಕ್ ಏನು ಮಾಡೋದಕ್ಕಾಗಲ್ಲ. ಇವಾಗ ಸದ್ಯಕ್ಕೆ ತಿಂಡಿ ಮಾಡಬೇಕು. ಹೊಟ್ಟೆ ಹಸಿವಾಗ್ತದೆ. ಬೆಳಗ್ಗೆನೇ ಬಟ್ಟೆ ಹೋಗ್ಬಿಟ್ಟು ಬಂದಿರೋದಕ್ಕೆ ಇವಾಗ ಸ್ವಲ್ಪ ತಿಂಡಿ ಮಾಡಿ ತಿಂಡಿ ತಿಂದ್ಬಿಟ್ಟು ಆಮೇಲೆ ಏನೇನೆಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ ಅದನ್ನು ಫುಲ್ ವಿಡಿಯೋ ಕೊನೆವರೆಗೂ ವ್ಲಾಗ್ ನೋಡಿ. ಹಾಗೆ ಹೊಸದಾಗಿ ವ್ಲಾಗ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ನನ್ನ ವಿಡಿಯೋನ. ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದಾಯಿತು. 7:30-8 ಗಂಟೆಗೆಲ್ಲ ಬರ್ತೀನಿ ಅಂದವರು 9 ಗಂಟೆ ಆದರೂ ಬರಲಿಲ್ಲ. ಸೊ ಫೈನಲಾಗಿ ಡಿಸೈಡ್ ಮಾಡಿದೆ, ನನ್ನ ಪಾಡಿಗೆ ನಾನು ಮನೆ ಒಳಗಡೆ ಕ್ಲೀನ್ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೊಂಬಿಡೋಣ. ದಿನೇ ಹೀಗೆ ಆಗ್ತಾಯಿದೆ. ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಹೊರಗಡೆ ಕ್ಲೀನ್ ಮಾಡೋಣ ಅಂತ ಹೇಳಿ ಸುಮ್ಮನೆ ಕೂತಿದ್ದೆ. ನಮ್ಮ ಮನೆಯವ್ರು ಹೇಳಿದ್ರು, ಸೊ ಅವ್ರು ಬರದೇ ಇದ್ರೂ ಪರವಾಗಿಲ್ಲ, ಇನ್ನೊಬ್ಬರು ಗಂಡ ಹಾಳು ಒಬ್ಬರು ಬರ್ತಾರೆ ನಮ್ಮ ಮನೆಗೆ. ಅವರು ಮತ್ತು ನಾವಿಬ್ಬರು 3 ಜನನೂ ಸೇರಿಕೊಂಡು ನಾವೇ ಮಾಡ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಇವತ್ತು ಒಂದಿನ ನಿಂದು ಏನು ಕೆಲಸ ಒಳಗಡೆ ಇದೆ ಅದನ್ನೇನಾದ್ರು ಕ್ಲೀನ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊ ಅಂತ ಹೇಳಿದ್ರು. ಆವಾಗ ನನಗೆ ಐಡಿಯಾ ಬಂದಿದ್ದು ರೂಮ್ದು. ನಾನು ಹೇಳ್ತಾ ಇದ್ದೆ, ಸೊ ರೂಮಲ್ಲಿ ಬಟ್ಟೆಗಳೆಲ್ಲನೂ ಕೂಡ ತೊಗೊಂಡೋಗಿ ಎಲ್ಲನೂ ಅದರೊಳಗೆ ಹಾಕ್ಬಿಟ್ಟಿದ್ದೀನಿ. ಬೇಡದೇ ಇರೋ ಬಟ್ಟೆಗಳೇ ತುಂಬ ಅಂದರೆ ತುಂಬಾ ಲಾಟ್ ಇತ್ತು. ಸೊ ಅದನ್ನೆಲ್ಲನೂ ಕೂಡ ನೋಡಿ, ಅದು ಒಳಗೂ ಕೂಡ ತುಂಬಾ ಡಸ್ಟ್ ಇತ್ತು. ಸೊ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಇವಾಗ ಒಂದೊಂದೇ ಡ್ರೆಸ್ಸಸ್ಗಳು ನನ್ನದೇ ಜಾಸ್ತಿ ಇದರೊಳಗೆ ಐಟಮ್ಸ್ಗಳು ಜಾಸ್ತಿ ಇರುತ್ತೆ. ಸೊ ನನ್ನ ಮಗಂದು ಮತ್ತು ನಮ್ಮ ಮನೆಯವ್ರು ಇಬ್ಬರದು ಕೂಡ ನಾನು ಬೀರುನಲ್ಲಿ ಇಡ್ತೀನಿ. ಬಟ್ ನಂದು ಮತ್ತು ಬೇಕಾಗಿಲ್ಲದೆ ಇರೋವಂಥದ್ದು ಕೆಲವೊಂದು ಸ್ವೆಟರ್ಸ್ ಇರುತ್ತೆ, ಬ್ಯಾಗ್ಸ್ಗಳಿರುತ್ತೆ. ಸೊ ಅದನ್ನೆಲ್ಲನೂ ಕೂಡ
ಕಾಟ್ ಒಳಗೆ ಹಾಕ್ತೀನಿ. ಕಂಪಾರ್ಟ್ಮೆಂಟ್ ತುಂಬಾ ಜಾಸ್ತಿನೇ ಇದೆ. ಇದು ಎಷ್ಟು ಬೇಕಾದರೂ ಇಡಿಸುತ್ತೆ. ಆಗ ಈ ಖಾಲಿ ಇದ್ದಾಗ ಏನು ಮಾಡ್ತೀವಿ, ಏನೇನು ಕೈಗೆಲ್ಲ ಸಿಗುತ್ತೆ ಅದನ್ನೆಲ್ಲ ತೊಗೊಂಡೋಗಿ ಅದರೊಳಗೆ ಹಾಕಿರ್ತೀನಿ. ಆಮೇಲೆ ನೆನಪಾಗುತ್ತೆ, ಸೊ ಇದನ್ನೊಂದು ದಿನ ಕ್ಲೀನ್ ಮಾಡಬೇಕು ಅಂತ ಹೇಳಿ ಸೊ ಕ್ಲೀನ್ ಮಾಡಿಕೊಂಡೆ. ಅದು ಬೇಗನೆ ಆಯಿತು, ತುಂಬ ಏನು ಟೈಮ್ ತೊಗೊಳ್ಳಿಲ್ಲ. ಅದಾದಮೇಲೆ ರೂಮ್ದು ಧೂಳೆಲ್ಲ ಹೊಡ್ಕೊಂಡು ಹಾಗೆ ಅದನ್ನು ಒರೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಧೂಳೆಲ್ಲನೂ ಹೊಡೆದ್ಬಿಟ್ಟು ಬಂದು ಇವಾಗ ಅಡುಗೆಗೆ ರೆಡಿ ಮಾಡಬೇಕಲ್ವ. ಸೊ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಅದಾದಮೇಲೆ ಕಾಳು ಇನ್ನೂ ತಣ್ಣಗಾಗಿರಲಿಲ್ಲ. ಅದಕ್ಕೋಸ್ಕರ ರೈಸ್ ಒಂದು ಹಾಕಿಟ್ಬಿಟ್ಟು ಇವಾಗ ರೂಮ್ನ ಕ್ಲೀನ್ ಮಾಡೋಣ, ರೂಮೆಲ್ಲನೂ ಒರೆಸೋಣ ಅಂತ ಹೇಳಿ ಬರ್ತಾಯಿದ್ದೀನಿ. ಸ್ವಲ್ಪ ನೀರು ತೊಗೊಂಡ್ಬಂದು ಆಲ್ರೆಡಿ ಇಟ್ಟಿದೆ. ಇದಕ್ಕೆ ಸ್ವಲ್ಪ ವಿಮ್ ಜೆಲ್ನ ಹಾಕ್ಕೊತಾ ಇದ್ದೀನಿ. ಸೋಪಿನ ನೊರೆ ಥರ ಇದ್ದರೆ ಧೂಳೆಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಲ್ವಾ, ಹಾಗಾಗಿ ವಿಮ್ ಜೆಲ್ನ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಸೊ ಇದನ್ನು ಹಾಕ್ಕೊಂಡು ಶೆಲ್ಫ್ ಮೇಲೆ, ಕಿಟಕಿಗಳ ಮೇಲೆ, ಹಾಗೆ ಕಾಟು ಎಲ್ಲನೂ ಕೂಡ ನೀಟಾಗಿ ಒರೆಸ್ಬಿಟ್ಟು ಬಂದೆ. ಅಮ್ಮ ಕಾಲ್ ಮಾಡಿದರು ಮಧ್ಯ, ಅದಕ್ಕೋಸ್ಕರ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅದನ್ನು. ಅಲ್ಲಿಂದ ಬಂದು ಇವಾಗ ಮುದ್ದೆ ಮತ್ತು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಇವಾಗ ಅಡುಗೆ ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ. ಬಜ್ಜಿ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಇವತ್ತು ಡಬಲ್ ಕೆಲಸ ಆಯಿತು. ಕಾಳು ಜಾಸ್ತಿ ಇರಲಿಲ್ಲ. ನಾಳೆಗೂ ಸ್ವಲ್ಪ ಸಾಂಬಾರು ಆಗಲಿ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡಿದೆ. ಯಾಕಂದರೆ ನಾಳೆನೂ ಕೂಡ ಧೂಳೆಲ್ಲ ತೆಗೆಯೋದಿದೆ, ಇನ್ನು ಹೊರಗಡೆ ರೂಮ್ಗಳು ಬೇರೆ ಕ್ಲೀನ್ ಮಾಡೋದಿತ್ತಲ್ವ. ಸೊ ಹಾಗಾಗಿ ಇರೋ ಕಾಳೆಲ್ಲನೂ ಕೂಡ ರುಬ್ಬಿಟ್ಟು ಸಾಂಬಾರು ಮಾಡಾಗಿತ್ತು. ಅದಕ್ಕೇ ಇವತ್ತು ಬಜ್ಜಿ ಮಾಡ್ತಾ ಇದ್ದೀನಿ ಇವಾಗ. ಸೊ ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಗನಿಗೆ ಆಲ್ರೆಡಿ ಹೊಟ್ಟೆ ಹಸಿವಾಗಿದೆ. ಅವನಿಗೆ ಹೊಟ್ಟೆ ಮನೇಲಿ ಇದ್ಬಿಟ್ರೆ ಮಕ್ಕಳಂತೂ ಯಾವಾಗಲೂ ಕೇಳ್ತಾ ಇರ್ತಾರೆ, ಹೊಟ್ಟೆ ಹಸಿವಾಗ್ತಾ ಇದೆ ಮಾಡಮ್ಮ ಅಂತ. ಅದಕ್ಕೋಸ್ಕರನೇ ಇವತ್ತು ಬೇಗನೆ ಅಡುಗೆ ಮಾಡ್ತಾ ಇರೋದು. ಇಲ್ಲಾಂದರೆ ಯೂಶ್ವಲಾಗಿ 2-2:30 ಹೀಗೆ ಮಾಡ್ಕೊತಿದ್ದೆ. ಸೊ ಅವನೊಬ್ಬ ತಲೆ ತಿಂತಾನೆ. ಮನೇಲಿ ಇದ್ಬಿಟ್ರೆ ಯಾವಾಗಲೂ ಹೊಟ್ಟೆ ಹಸಿವಾಗ್ತಿದೆ ಅಂತ ಕೇಳ್ತಾ ಇರ್ತಾನೆ. ಇಲ್ಲಾಂದರೆ ಡ್ರೈ ಫ್ರೂಟ್ಸ್, ಮನೆ ಹೋದಾಗ ಡ್ರೈ ಫ್ರೂಟ್ಸ್ ತೊಗೊಂಬಂದಿದ್ದೆ ಅಲ್ವ, ಎಲ್ಲನೂ ಖಾಲಿ ಮಾಡ್ತಾನೆ. ಒಂದೇ ಸತಿ ಖಾಲಿ ಮಾಡಿಬಿಡ್ತಾನೆ. ಅದಕ್ಕೇ ಬೇಗ ಅಡುಗೆ ಮಾಡಿಕೊಟ್ಬಿಟ್ರೆ ಪಾಪ ಊಟ ಮಾಡಿಬಿಟ್ಟು ಅವ್ನ ಪಾಡಿಗೋನು ಟಿ ವಿ ನೋಡ್ತಾನೆ. ಇನ್ನು ಸಂಜೆವರೆಗೂ ಏನೂ ಕೇಳೋದಿಲ್ಲ. ಸಂಜೆಗೆ ಹಾಲು ಕೊಟ್ಟು ಸ್ವಲ್ಪ ಬಿಸ್ಕೆಟ್ ಅಥವಾ ರಸ್ಕ್ ಏನಾದ್ರು ತಿಂದರೆ ಸರಿ ಹೋಗ್ತಾನೆ ಅವನು. ಇವಾಗ ಓಕೆ, ಇವಾಗ ಇನ್ನೂ 1:15 2 ಗಂಟೆ ಆಗಿಲ್ಲ ಇನ್ನೂ ಟೈಮು. ಸೊ 1:15 ಇನ್ನು ಅನ್ನ ಮುದ್ದೆ ಎಲ್ಲವೂ ಕೂಡ ಮುಗಿದಿದೆ. ಸೊ ಹಾಗೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಬಜ್ಜಿ ಬೇಯಿಸೋದ್ರಲ್ಲೇ ಇದ್ದೀನಿ ನಾನು, ಸೀದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮನೆಗಳಲ್ಲಿ ಮೂಲೆನೂ ಕ್ಲೀನ್ ಮಾಡೋದಿದೆಯಲ್ಲ, ತುಂಬಾ ಕಷ್ಟ. ಅದು ದೊಡ್ಡ ಮನೆಗಳಲ್ಲಂತೂ ಇನ್ನೂ ಕಷ್ಟ ಆಗುತ್ತೆ. ಎಷ್ಟೋ ಸಾರಿ ನಾನು ಕ್ಲೀನ್ ಮಾಡ್ಕೋಬೇಕಾದ್ರೆ ಅದು ಎಷ್ಟು ಸರಿ ಬೈಕೊಂಡಿರ್ತೀನೋ ನಮ್ಮ ಮನೆಯವ್ರನ್ನ. ಇಷ್ಟು ದೊಡ್ಡ ಮನೆ ಏನಕ್ಕೆ ಕಟ್ಟಿದ್ರಪ್ಪ ದೇವ್ರೆ ಅಂತ ಅಂದ್ಕೊಳ್ತಾ ಇರ್ತೀನಿ ಯಾವಾಗ್ಲೂ. ತುಂಬಾ ಕಷ್ಟ ಕ್ಲೀನ್ ಮಾಡೋದು. ಈ ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗೋದ್ರೊಳಗೆ ಸಾಕಾಗೋಗುತ್ತೆ. ಏನಿಲ್ಲ ಅಂದರೂ ಒಂದು ದಿನ ಬೇಕಾಗುತ್ತೆ. ಮೊದಲೆಲ್ಲ ಹೇಗೆ ಅಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾ ಇದೆ, ಚುರುಕಾಗಿ ಕೆಲಸ ಮಾಡ್ತಾಯಿದ್ದೆ. ಬಟ್ ನಮಗೂ ಕೂಡ ಏಜ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಇವಾಗಂತೂ ತುಂಬ ದಿನದಿಂದ ಎಕ್ಸಸೈಸು ಕೂಡ ಮಾಡ್ತಾಯಿಲ್ಲ. ಸುಮ್ಮನೆ ಕೆಲಸಗಳನ್ನ ಮಾಡ್ಕೊಳ್ಳೋದು, ಅಡುಗೆ ಮಾಡ್ಕೊಳ್ಳೋದು, ಬರೀ ಇದೇ ಮಾಡ್ತಾ ಇರೋದ್ರಿಂದ ಒಂದೇ ಸರಿ ಈ ರೀತಿ ಕೆಲಸ ಎಲ್ಲ ಮಾಡಬೇಕು ಅಂದಾಗ ತುಂಬಾ ಟಯರ್ಡ್ ಫೀಲ್ ಆಗಿಬಿಟ್ಟಿದೆ. ಒಂದು ಅರ್ಧ ಗಂಟೆ ಹೋಗಿ ಕೂತ್ಕೊಳ್ಳೋದು, ಮತ್ತೆ ಎದ್ದು ಬಂದು ಕೆಲಸ ಮಾಡೋದು, ಕೂತ್ಕೊಳ್ಳೋದು, ಎದ್ದು ಬಂದು ಕೆಲಸ ಮಾಡ್ತಾ ಇರೋದು, ಇದೇ ರೀತಿ ಆಗೋಗ್ಬಿಡ್ತು. ಸೊ ಫೈನಲಾಗಿ ರೂಮ್ಗಳನ್ನಂತೂ ಕ್ಲೀನ್ ಮಾಡಿಕೊಂಡೆ. ಮಾವಂದು ಜಾಸ್ತಿ ಏನು ಗಲೀಜಾಗಿರಲಿಲ್ಲ. ಯಾಕಂದರೆ ಅವರು ಹೊರಗಡೆ ಹಾಲಲ್ಲಿ ಮಲ್ಕೊಳ್ಳೋದ್ರಿಂದ ಇಲ್ಲಿ ಬರೀ ಬಟ್ಟೆಗಳು ಮತ್ತು ಹಾಸಿಗೆಗಳು ಎಕ್ಸ್ಟ್ರಾ ಇರುತ್ತೆ ಅಲ್ವಾ ಮನೆಗಳಲ್ಲಿ. ಹಾಸಿಗೆ, ದಿಂಬು ಮತ್ತು ಬ್ಲ್ಯಾಂಕೆಟ್ಸ್ ಎಲ್ಲ ಅದೆಲ್ಲನೂ ಕೂಡ ಈ ರೂಮ್ನಲ್ಲೇ ನಾವು ಇಡೋದು. ಸೊ ಆ ರೂಮಲ್ಲಿ ಎಲ್ಲನೂ ಇಟ್ಟಿರೋದ್ರಿಂದ ಎಲ್ಲ ಕೂಡ ಟೇಬಲ್ ಮೇಲಿದೆ. ಅದನ್ನು ಜೋಡಿಸಿರೋದೆಲ್ಲ ಟೇಬಲ್ ಮೇಲೆ. ಇನ್ನು ಬ್ಯಾಗ್ಸ್ಗಳಲ್ಲೆಲ್ಲ ನಮ್ಮ ಮಾವನ ಬಟ್ಟೆಗಳನ್ನೆಲ್ಲ ನಾನು ಮತ್ತು ನಮ್ಮ ಅಕ್ಕ, ಅಂದರೆ ನಮ್ಮ ಯಜಮಾನ್ರು ಅಕ್ಕ ಇಬ್ಬರೂ ಸೇರಿಕೊಂಡು ಈಗ ಒಂದು 15 ಡೇಸ್ ಹಿಂದೆಯೇ ಅದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿದ್ವಿ. ಹಾಗಾಗಿ ಮತ್ತೆ ಅದನ್ನೇನು ಕೂಡ ನಾನು ತೆಗೆಯೋದಕ್ಕೆ ಹೋಗಲಿಲ್ಲ. ಸೊ ಅದೆಲ್ಲನೂ ಮುಗಿಸ್ಕೊಂಡು ಇವಾಗ ಕಸ ಗುಡಿಸೋದ್ರೊಳಗೆ ಸಾಯಂಕಾಲ 6:30 ಆಗಿದೆ. ಹೊತ್ತು ಮುಳುಗಿರೋದ್ರಿಂದ ಕಸನ ತೊಗೊಂಡೋಗಿ ಹೊರಗಡೆ ಇಡೋದಿಲ್ಲ, ಮನೆಯೊಳಗೆ ಇಡೋಣ. ಬಟ್ ಧೂಳಿದ್ದಾಗ ಯಾವುದೇ ಕಾರಣಕ್ಕೂ ನಾನು ಹಾಗೆ ಬಿಡೋದಕ್ಕಾಗಲ್ಲ. ಸಂಜೆ ಆಗಲಿ ಅಥವಾ ಮುಸ್ಸಂಜೆ ಆಗಲಿ 7 ಗಂಟೆ ರಾತ್ರಿ ಆದ್ರೂ ನಾನು ನೀಟಾಗಿ ಕಸ ಗುಡಿಸ್ಬಿಟ್ಟೆ ಮಲ್ಕೋಬೇಕು.
ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ ನಮಗೆ. ಸೊ ಇವಾಗ ಎಲ್ಲನೂ ನೀಟಾಗಿ ಕಸ ಗುಡಿಸ್ಬಿಟ್ಟು ಒಂದು ಕವರ್ಗೆಲ್ಲನೂ ಕೂಡ ಕಸನ ತುಂಬಿಬಿಟ್ಟು ಸೈಡಲ್ಲಿ ಒಂದು ಕಡೆ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ದಾಗ ಅದನ್ನು ಎಸೆದ್ರಾಯ್ತು ಅಂತ ಹೇಳ್ಬಿಟ್ಟು. ಸೊ ಇವತ್ತು ಇಷ್ಟು ಕೆಲಸಗಳಾಗಿದೆ. ಸೊ ಇವತ್ತು ಬರೀ ಕ್ಲೀನಿಂಗ್ ಆಯಿತು. ಇನ್ನು ನೆಕ್ಸ್ಟು ಕೂಡ ಹಾಲೆಲ್ಲನೂ ಕ್ಲೀನ್ ಮಾಡಬೇಕು. ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.